ರಾಬರ್ಟ್ ವಾದ್ರಾ ಅವರು ರಾಜಕೀಯದಲ್ಲಿಲ್ಲ, ಆದ್ರೆ ಒಂದು ರಾಜಕೀಯದ ದೊಡ್ಡ ಕುಟುಂಬದ ಅಳಿಯ ಆಗಿದ್ದಾರೆ. ಅವರ ಸ್ಟೇಟ್ಮೆಂಟನ್ನ ನಾನು ಓದ್ದೆ, ಮನ್ಸಿಗೆ ಬಹಳ ನೋವಾಗ್ತಾ ಇತ್ತು. ಅವರ ಎಕ್ಸಾಕ್ಟ್ ವರ್ಡ್ ಏನಿತ್ತು ಅಂತ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ, ಈ ಮುಸಲ್ಮಾನರು ತಮ್ಮನ್ನ ತಾವು ದುರ್ಬಲರು ಅಂತ ಅನ್ಕೊಳ್ತಾರೆ. ಪೆಹಲ್ಗಾಮ್ನ ಜನಗಳನ್ನ ಕೊಂದು ಆತಂಕವಾದಿಗಳು ಮೋದಿಗೆ ಮೆಸೇಜ್ ಕಳಿಸಿದ್ದಾರೆ, ನೀನು ದೇಶನ ಒಡೆದೆ ಅಂತ. ನೋಡಿ, ಇದ್ರ ಬಗ್ಗೆ ನನಗೂ ಸಹ ನಾಚಿಕೆ ಆಗತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶದ ವಿರುದ್ಧ ಹೀಗೆಲ್ಲ ಮಾತಾಡೋದು. ನೋಡಿ, ಈ ಯೋಜನೆಗಳೆಲ್ಲ ಈಗ ಆಗಿರೋದಂಥದ್ದಲ್ಲ. ಇದಕ್ಕೆ ಒಂದು ಹೊಸ ಆಯಾಮವನ್ನ ಈಗ ಕೊಟ್ಟಿದ್ದಾರೆ ಅಷ್ಟೇ. ಆ ಹೊಸ ಆಯಾಮ ಏನು ಅಂದ್ರೆ, ಮೊದಲನೇ ಬಾರಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಆರ್ಮಿಯ ವಿರುದ್ಧ ಜನ ಆಕ್ರೋಶ ಶುರುವಾಗಿದೆ. ಕಳೆದ 1.5-2 ವರ್ಷಗಳಲ್ಲಿ ಪಬ್ಲಿಕ್ಕಲ್ಲೇ ಅದು ಗೊತ್ತಾಗ್ತಾ ಇದೆ. ಇದು ಹೊಸ ಆಯಾಮ. ನೋಡಿ, ಈ ಸಮಯದಲ್ಲಿ ಅಲ್ಲೇನು ಆರ್ಮಿ ಜನರಲ್ ಇದ್ದಾರೆ, ಆ ಸೇನಾ ಪ್ರಮುಖರಿದ್ದಾರೆ, ಅವರ ಕುರ್ಚಿ ಅಲ್ಲಾಡ್ತಾ ಇರೋದು ಈಗ ಅವ್ರಿಗೆ ಅರ್ಥ ಆಗ್ತಿದೆ. ಕೇವಲ ಅವರ ಕುರ್ಚಿ ಮಾತ್ರ ಅಲ್ಲ. ನೋಡಿ, ಇಡೀ ಪಾಕಿಸ್ತಾನ ಆರ್ಮಿ ಏನಿದೆ, ಅದರ ಪ್ರೀಮಿಯರ್ ಸ್ಟೇಟಸ್ ಏನಿತ್ತು, ನೀವು ಇಲ್ಲಿವರೆಗೂ ಕೇಳಿದ್ರಾ? ಪಾಕಿಸ್ತಾನ ಆದ್ಮೇಲಿಂದ ಇಲ್ಲಿವರೆಗೂ ಏನಾದರೂ ಕೇಳಿದ್ರಾ? ಯಾವುದಾದ್ರೂ ಆರ್ಮಿ ಜನರಲ್ ವಿರುದ್ಧ ಜನ ಮಾತಾಡಿರೋದನ್ನ ಕೇಳಿದ್ರಾ ನೀವು? ಆರ್ಮಿ ವಿರುದ್ಧ ಇಲ್ಲಿವರೆಗೂ ಯಾರೂ ಮಾತಾಡ್ತಾ ಇರಲಿಲ್ಲ. ಆದ್ರೆ ಈಗ ಆರ್ಮಿ ವಿರುದ್ಧ ಜನ ಮಾತಾಡೋದಕ್ಕೆ ಜನಗಳು ಆರ್ಮಿ ವಿರುದ್ಧವಾಗಿದ್ದಾರೆ ಅಂತಾನೆ ಅನ್ಕೊಳ್ಳಿ. ಆದ್ರೆ ಇವರು ಮುಲ್ಲಾ ಮುನೀರ್ ಆಗುವಂತ ಅವಶ್ಯಕತೆ ಏನಿದೆ? ಅದಕ್ಕೆ ಅವರು ಮುಲ್ಲಾ ಆಗಿರೋದಲ್ವಾ? ನೋಡಿ, ನೀವು ಜಿನ್ನಾ ಅವ್ರ ಬಗ್ಗೆ ಬೇಕಿದ್ರೆ ಓದ್ಕೊಳ್ಳಿ. ನಾನು ಯಾವುದೇ ಆರೋಪ ಈಗ ಮಾಡ್ತಾ ಇಲ್ಲ. ನಮ್ಮ ಪ್ರೇಯರ್ ಏನಿದೆ, ನಮಾಜ್ ಏನಿದೆ, ಸಲಾತೆಯ ನಮಾಜ್ ಅಂತ ಏನ್ ಕರಿತೀವಿ ನಾವು, ಅದರಲ್ಲಿ ಕುರಾನ್ನ ಕೇವಲ 1 ಸೂರತ್ ಓದಿದ್ರೆ ಸಾಕು, ಅಲ್ ಫಾತಿಹಾ. ಅದು ಡಾಕ್ಯುಮೆಂಟ್ ಅಲ್ಲಿದೆ, ನೀವೇ ಓದ್ಬೋದು ಬೇಕಿದ್ರೆ. ಪಾಕಿಸ್ತಾನ ನಿರ್ಮಾಣ ಆಗೋವರೆಗೂ ಜಿನ್ನಾಗೆ ಅದು ಕೂಡ ಬರ್ತಿರ್ಲಿಲ್ಲ. ಆಗ ಒಬ್ರು ಉಸ್ಮಾನಿ ಸಾಹೇಬ್ರಿದ್ರು, ಮೌಲಾನಾ, ಅವ್ರು ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಟ್ಟಿದ್ದು. ಹಾಗಾಗಿ ಅವ್ರಿಗೆ ಮುಲ್ಲಾ ಜಿನ್ನಾ ಆಗೋ ಅವಶ್ಯಕತೆ ಏನಿತ್ತು? ಮುಲ್ಲಾ ಆಗೋದೇ ಇಂಥ ಜನಗಳು, ದುರುಪಯೋಗ ಪಡಿಸ್ಕೊಳ್ಳೋದು ಕೂಡ ಅಂಥ ಜನಗಳೇ. ಇವರು ಧರ್ಮದ ಮರ್ಮವನ್ನೇ ಅರಿತಿರೋದಿಲ್ಲ.